ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಲಲಿತಾ ಅಂತೇಳಿ ಒಬ್ರು ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಇವಳ ಹೆಸರು ಲಲಿತಾ, ವಯಸ್ಸು 30 ವರ್ಷ ತುಂಬಿದೆ. ಸ್ವಂತ ಊರು ಬೆಳಗಾವಿ, ವಸತಿ ಇರೋದು ಬೆಂಗಳೂರು ಅಂತ ಹೇಳ್ಕೊಂಡಿದ್ದಾರೆ. ಆಸ್ತಿ ಸ್ವಂತ ಮನೆ ಇದೆ, ಮತ್ತೆ ಕಾರು ಕೂಡ ಇದೆ, ಬಟ್ ಸುಖ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಕೆಲಸ ಹೌಸ್ ವೈಫ್ ಆಗಿ ಕೆಲಸ ಕೂಡ ಮಾಡ್ತಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ಗಂಡ ನನಗೆ ಸುಖ ಬೇಕಾದಾಗ ನನ್ನ ಜೊತೆಯಲ್ಲಿ ಯಾವತ್ತೂ ಕೂಡ ಇರಲ್ಲ ಅಂತೇಳಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಹಾಗೇನೆ ಇವರ ಒಂದು ಬಯಕೆ ನೋಡಿದ್ರೆ ಲಾಡ್ಜ್ ಮಾಡಿಕೊಂಡು ಆಲ್ಮೋಸ್ಟ್ ಕನಿಷ್ಠ ಅಂದ್ರೂ ಕೂಡ 1 ತಾಸು ಸುಖ ಅನುಭವಿಸುವ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಕಾರ್ವಾಲೆ ಅವರ ಕಡೆಯಿಂದ 2015ರ ಒಂದು ಮಾಡೆಲ್ ಸ್ಕೋಡಾ ಸೂಪರ್ಬ್ ಎಲೆಂಜನ್ಸ್ ಅಂತೇಳಿ ಒಂದು ಕಾರ್ ಕೂಡ ಬಂದಿದೆ. ಆ ಒಂದು ಕಾರ್ನ ಒಂದು ಓನರ್ ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಇದೇನು ನೋಡ್ತಿದ್ರಲ್ಲ, ಇದು ಕಾರ್ನ ಒಂದು ಇಮೇಜ್ ಕೂಡ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಲಾಡ್ಜ್ ಮಾಡಿ ಸುಖ ಪಡೆಯಲು ಆಲ್ಮೋಸ್ಟ್ ಕಾರಣ ಹೀಗಿದೆ. ಗಂಡ ಇದ್ದರೂ ಇಲ್ಲದ ಹಾಗೆ ಇದ್ದಾನೆ. ಒಂದು ದಿನ ಕೂಡ ಪ್ಲಾನ್ ಮಾಡಿ ಆಲ್ಮೋಸ್ಟ್ ಸುಖ ಕೊಟ್ಟಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಮದುವೆಯಾಗಿ 4 ವರ್ಷ ಆಗಿದೆ, ಆದರೂ ಕೂಡ ಗಂಡ ಒಮ್ಮೆ ಕೂಡ ನನಗೆ ತೃಪ್ತಿ ಆಗುವ ಹಾಗೆ ಮಾಡಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಯಾರಾದರೂ ಚೆನ್ನಾಗಿ ಒಂದು ಸುಖ ಕೊಡುವಂಥ ಗಂಡು ಇದ್ದರೆ ನನಗೆ ಕರೆ ಮಾಡಿ ಅಂತೇಳಿ ನಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಮಾಡುವಾಗ ಮಾತ್ರ ಲಾಡ್ಜ್ ಮಾಡಿನೇ ಚೆನ್ನಾಗಿ ಒಂದು ಸುಖ ಕೊಡಬೇಕು, ಹಾಗಿದ್ರೆ ಮಾತ್ರ ನಾನು ಜೀವನ ಪೂರ್ತಿ ಜೊತೆಗೆ ಇರ್ತೇನೆ ಅಂತೇಳಿ ಒಂದು ಕೊನೆಯದಾಗಿ ಒಂದು ಕಂಡೀಷನ್ನ ಕೂಡ ಹಾಕಿದ್ದಾರೆ. ಇದಿಷ್ಟು ಅವರಿಗೆ ಆಗ್ತಿರುವಂಥ ಒಂದು ಸಮಸ್ಯೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಈ ಥರ ಮಾಡುವಂಥ ಗಂಡು ಇದ್ರೆ ಮಾತ್ರ ನನಗೆ ಕರೆ ಮಾಡಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಬರೀ ತೂತಿಗೆ ಒಂದು ಸುಖ ಕೊಡೋದು ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಚೆನ್ನಾಗಿ ಒಂದು ಪ್ರೀತಿ ಕೊಟ್ಟು ಕಾಳಜಿ ಕೂಡ ಮಾಡಬೇಕು. ಅಂತಹ ಪರ್ಸನ್ಸ್ಗೆ ನಾನು ಪ್ರವೇಶ ಕೊಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಲಾಡ್ಜ್ ಮಾಡಿದಾಗ ಆಲ್ಮೋಸ್ಟ್ ಬೇಕಾದ ಹಾಗೆ ರೊಮ್ಯಾನ್ಸ್ ಮಾಡಿ ತೂತು ಕೇಯಬೇಕು ಅಂತ ಹೇಳ್ಕೊಂಡಿದ್ದಾರೆ. ಹಣ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಆದರೆ ಮಾಡುವ ಒಂದು ಶಕ್ತಿ ಹೊಂದಿದ್ರೆ ಸಾಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಮೊದಲು ಹುಡುಗರಿಗೆ ಅವಕಾಶ ಕೊಡ್ತೇನೆ, ನಂತರ ಮುದುಕರಿಗೂ ಕೂಡ ಅವಕಾಶ ಕೊಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಅವರಿಗೆ ಬೇಕಿರುವಂಥ ಒಂದು ಗಂಡಿನ ಒಂದು ಗುಣಲಕ್ಷಣಗಳು ಹಾಗೆಲ್ಲ ಇರಬೇಕಂತ ಹೇಳ್ಕೊಂಡಿದ್ದಾರೆ. 2015ರ ಒಂದು ಮಾಡೆಲ್ ಸ್ಕೋಡಾ ಕಾರ್ ಏನು ಹೇಳಿದ್ರಲ್ಲ, ಅದರ ಒಂದು ಪ್ರೈಸ್ ಬಂದ್ಬಿಟ್ಟು 7.5 ಲ್ಯಾಕ್ ತನಕ ಇದರ ಒಂದು ಪ್ರೈಸ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಮ್ಯಾನುಫ್ಯಾಕ್ಚರ್ ಇಯರ್ ಬಂದ್ಬಿಟ್ಟು ಆಗಸ್ಟ್ 2015 ಅಂತ ಹೇಳ್ಕೊಂಡಿದ್ದಾರೆ. ರಿಜಿಸ್ಟ್ರೇಷನ್ ಆಗಿರೋದು ಅದೇ ಒಂದು ಮಂತಲ್ಲಿ ಕೂಡ ಆಗಿರುತ್ತೆ. ಕಿಲೋಮೀಟರ್ ನೋಡಿಕ್ ಹೋದ್ರೆ 48,000 ಕಿಲೋಮೀಟರ್ ಕೂಡ ರನ್ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ ಫ್ಯೂಲ್ ಟೈಪ್ ನೋಡಿಕ್ ಹೋದ್ರೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಮತ್ತೆ 7 ಗೇರ್ ಕೂಡ ಹೊಂದಿರುತ್ತೆ. ಮ್ಯಾನುವಲ್ ಓವರ್ ರೈಡ್ ಮತ್ತೆ ಸ್ಪೋರ್ಟ್ಸ್ ಮೋಡ್ ಕೂಡ ಇದರಲ್ಲಿ ಅವೈಲೇಬಲ್ ಕೂಡ ಇದೆ ಅಂತೇಳಿ ಈ ಒಂದು ಕಾರ್ನ ಬಗ್ಗೆ ಫೀಚರ್ಸ್ ಕೂಡ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ನೋಡಿಕ್ ಹೋದ್ರೆ ಸೆಕೆಂಡ್ ಓನರ್ ಕೂಡ ಆಗಿರ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ರೇರ್ ಸೀಟ್ ಆಗಿರ್ಬೋದು, ಫ್ರಂಟ್ ಅಲ್ಲಿ ಒಂದು ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಸ್ಟೇರಿಂಗ್ ಆಗಿರ್ಬೋದು, ಮತ್ತೆ ಒಳಗಡೆ ಇಂಟೀರಿಯರ್ ಒಂದು ಆಲ್ಮೋಸ್ಟ್ ಡಿಸೈನ್ ಕೂಡ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ಬ್ಯಾಕ್ ಅಂಡ್ ಆಂಗಲ್ ಕೂಡ ನೋಡಲಿಕ್ಕೆ ಕಾರ್ ಈ ರೀತಿಯಾಗಿದೆ ಅಂತೇಳಿ ಇಮೇಜಸ್ ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಸ್ನೇಹಿತರೆ ಅವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೆ ಮೋರ್ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.